ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ಬೀದರ್ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಮುಂದೆ ಇವತ್ತು ಸಂವಿಧಾನ ಸಂರಕ್ಷಣಾ ಸಮಿತಿ ಪದಾಧಿಕಾರಿಗಳು ಮತ್ತು ದಲಿತ ಸಂಘರ್ಷ ಸಮಿತಿಗಳ ಒಕ್ಕೂಟದ ಪದಾಧಿಕಾರಿಗಳು ಮತ್ತು ಅಹಿಂದ ಹಾಗೂ ಅಲ್ಪಸಂಖ್ಯಾತರ ಮುಖಂಡಗಳು ಸೇರಿಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಮುಂಭಾಗದಲ್ಲಿ ಪ್ರಜಾಪ್ರಭುತ್ವ ಉಳಿವಿಗಾಗಿ ಬೃಹತ್ ಜನಜಾಗೃತಿ ಸಮಾವೇಶದ ಕರಪತ್ರ ಬಿಡುಗಡೆ ಕಾರ್ಯಕ್ರಮನ ಆಯೋಜನೆ ಮಾಡಲಾಗಿತ್ತು. ಈ ಒಂದು ಕರಪತ್ರ ಬಿಡುಗಡೆ ಮಾಡಲಿಕ್ಕೆ ಸಮಾಜದ ಮತ್ತು ಮರಾಠ ಸಮಾಜದ ಯುವ ಮುಖಂಡರು ಆಗಿರುವಂತಹ ನಾರಾಯಣ್ ಗಣೇಶ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಕರಪತ್ರಗಳನ್ನು ಸಾಮೂಹಿಕವಾಗಿ ಬಿಡುಗಡೆ ಮಾಡಿದರು. ಇದೇ ಸಂದರ್ಭದಲ್ಲಿ ಅನಿಲ್ ಕುಮಾರ್ ಕಲ್ದಾರ್, ಅಮೃತರಾವ್ ಚಿಂಕೋಡೆ, ನಾರಾಯಣ್ ಗಣೇಶ್, ಅಬ್ದುಲ್ ಮನ್ನಾನ್ ಸೇಠ್, ಬಾಬುರಾವ್ ಪಾಸ್ವಾನ್, ಅಶೋಕ್ ಮಾಳ್ಗೆ, ಶ್ರೀಪತ್ರಾವ್ ದೀನೆ, ಶಿವಕುಮಾರ್ ನಿಲಿಕಟ್ಟಿ, ಜಾನ್ ವೆಸ್ಲಿ, ಬಸವರಾಜ್ ಮಾಳ್ಗೆ, ರಾಜ್ಕುಮಾರ್ ಗಾದ್ಗಿ, ಮಾರುತಿ ಕಂಟೆ, ಸುಮಂತ್ ಕಟ್ಟಿಮನಿ, ಸಂದೀಪ್ ಕಾಟೆ, ಮಲ್ಲಿಕಾರ್ಜುನ್ ಮುಳ್ಕೇರಿ ಸೇರಿದಂತೆ ಕನ್ನಡ ಪರ, ದಲಿತ ಪರ ಹಾಗೂ ಐನ್ ಪರ ಮುಖಂಡರು ಮತ್ತು ಚಿಂತಕರು ಸೇರಿಕೊಂಡು ಸಾಮೂಹಿಕವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಚಿಸಿರುವಂತಹ ಸಂವಿಧಾನ ಸಮರ್ಪಣಾ ದಿನಾಚರಣೆ ಅಂಗವಾಗಿ ಜನವರಿ 26/1/2024ರಂದು ನಗರದ ಅಂಬೇಡ್ಕರ್ ವೃತ್ತದಲ್ಲಿ IB ಮುಂದುಗಡೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಂವಿಧಾನ ಉಳಿವಿಗಾಗಿ, ಪ್ರಜಾಪ್ರಭುತ್ವದ ಉಳಿವಿಗಾಗಿ ಜನಜಾಗೃತಿ ಸಮಾವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬುದ್ಧ ಬಸವ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ಜನಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಆದ್ದರಿಂದ ಬೀದರ್ ಜಿಲ್ಲೆಯ ಎಲ್ಲ ಅಂಬೇಡ್ಕರ್ ಅನುಯಾಯಿಗಳು, ಬುದ್ಧ ಅನುಯಾಯಿಗಳು, ಬಸವ ಅನುಯಾಯಿಗಳು ಸೇರಿದಂತೆ ಅಲ್ಪಸಂಖ್ಯಾತರ ಅನುಯಾಯಿಗಳು ಸೇರಿದಂತೆ ಅನೇಕ ಜನ ಮುಖಂಡರು ಈ ಒಂದು ಕಾರ್ಯಕ್ರಮಕ್ಕೆ, ರಾಷ್ಟ್ರ ಮತ್ತು ರಾಜ್ಯದ ನಾಯಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮದೇ ಆದ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಬೀದರ್ ಜಿಲ್ಲೆಯ ಎಲ್ಲ ಪ್ರತಿಭಾವಂತ ಮತ್ತು ಎಲ್ಲ ನಾಗರಿಕರಲ್ಲಿ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಕಾರ್ಯಕ್ರಮ ಸಂಜೆ 5 ಗಂಟೆಗೆ ಏರ್ಪಡಿಸಲಾಗಿದೆ. ಆದ ಕಾರಣ ತಾವೆಲ್ಲರೂ ಬಂದು ತಮ್ಮ ಕಾರ್ಯಕ್ರಮದ ಜೊತೆಯಾಗಿ ಇಲ್ಲಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಬಂಧುಗಳು, ಯಾಕೆ ಈ ವಿಷಯ ನಿಮಗೆ ಹೇಳ್ತಾ ಇದ್ದೇನೆಂದರೆ, ಒಂದು ಕಡೆಯಿಂದ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆ ಒಂದು ಪ್ರಮುಖ ಅಜೆಂಡಾ ಏನಪ್ಪ ಅಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿರುವಂಥ ಸಂವಿಧಾನಗಳನ್ನು ಒಂದು ಈ ಭಾಗವಾಗಿ ಮತ್ತು ಸಂವಿಧಾನವನ್ನು ಹಿಂಭಾಗ ಮಾಡಬೇಕೆಂಬ ಹೊರಟಿರುವಂಥ ಕೇಂದ್ರ ಸರ್ಕಾರದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ. ಹೀಗಾಗಿ ನಾವೆಲ್ಲರೂ ಅಲ್ಪಸಂಖ್ಯಾತರು, ಹಿಂದುಳಿದರು ಮತ್ತು ದೀನ ದಲಿತರು ಮತ್ತು ಅನೇಕ ಜನ ತುಳಿತಕ್ಕೆ ಒಳಗಾದ ಸಮಾಜದವರು ಈ ಸಂವಿಧಾನ ಅಡಿಯಲ್ಲಿ ಉಳಿದುಕೊಂಡು ಸಂವಿಧಾನಗಳನ್ನು ಉಳಿವಿಗಾಗಿ ಸಂವಿಧಾನ ಸಮರ್ಪಣಾ ದಿನಾಚರಣೆ ನಿಮಿತ್ತದಗೋಸ್ಕರ ನಾವೆಲ್ಲರೂ ಒಂದು ಕಡೆ ಸೇರಿಕೊಂಡು ಬೃಹತ್ ಆಗಿರ್ತಕ್ಕಂಥ ಈ ಒಂದು ಸಮಾವೇಶವನ್ನು ಯಶಸ್ವಿಗೊಳಿಸಿ ಕೇಂದ್ರ ಸರ್ಕಾರಕ್ಕೆ ಒಂದು ನಮ್ಮ ಶಕ್ತಿ, ನಮ್ಮ ಯುಕ್ತಿ ಏನು ಎಂಬುದು ತೋರಿಸಿಕೊಳ್ಳಬೇಕಾಗಿದೆ. ಯಾಕಂದರೆ ಮುಂದಿನ ದಿನಮಾನಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿರುವಂಥ ಸಂವಿಧಾನಕ್ಕೆ ಈ ಒಂದು ಸರ್ಕಾರದಿಂದ ತೊಡಕಾಗುತ್ತದೆ, ಇವರು ಮಾಡ್ತಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಹಲವಾರು ವರ್ಷಗಳಿಂದ ಸಂವಿಧಾನ ಸಂರಕ್ಷಣಾ ಸಮಿತಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ತನ್ನದೇ ಆದ ರೀತಿಯಲ್ಲಿ ಒಂದಷ್ಟು ಕೆಲಸ ಮಾಡಿಕೊಂಡು ಬರ್ತಾ ಇದೆ. ಅದೇ ರೀತಿಯಾಗಿ 26/1/2024ರಂದು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಈ ಒಂದು ಬೃಹತ್ ಸಮಾವೇಶ ಕೂಡ ಹಮ್ಮಿಕೊಳ್ಳಲಾಗಿದೆ. ದಯವಿಟ್ಟು ಯಾರೂ ಕೂಡ ಅನ್ಯತಾ ಭಾವಿಸಿಕೊಳ್ಳದೆ ಎಲ್ಲರೂ ಸೇರಿಕೊಂಡು ತಮ್ಮದೇ ಆದ ರೀತಿಯಲ್ಲಿ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿ ತಮ್ಮ ಈ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಪ್ರತಿಯೊಬ್ಬರೂ ಸಹ ವರ್ಷದಂತೆ ಈ ವರ್ಷವೂ ಕೂಡ 26ನೇ ಜನವರಿ 2024ರಂದು ಪ್ರಜಾಪ್ರಭುತ್ವ ಉಳಿವಿಗಾಗಿ ಬೃಹತ್ ಜನಜಾಗೃತಿ ಸಮಾವೇಶವನ್ನು ಬೀದರ್ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯ ಎದುರುಗಡೆ ಇರುವ ಸ್ಥಳದಲ್ಲಿ ಸಾಯಂಕಾಲ 5 ಗಂಟೆಗೆ ಈ ಒಂದು ಬೃಹತ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅದರ ಪ್ರಯುಕ್ತವಾಗಿ ಇಂದು ಎಲ್ಲ ಸಮಿತಿಯ ಪದಾಧಿಕಾರಿಗಳು, ವಿವಿಧ ಸಂಘಟನೆ ಮುಖಂಡರುಗಳು ಎಲ್ಲರೂ ಸೇರಿಕೊಂಡು ಇವತ್ತು ಈ ಒಂದು ಸಾಂಕೇತಿಕವಾಗಿ ಕರಪತ್ರವನ್ನು ಬಿಡುಗಡೆ ಮಾಡಲಾಗಿದೆ. ಅದಕ್ಕಾಗಿ ನಾನು ಮಾಧ್ಯಮದ ಮುಖಾಂತರ ಸಮಸ್ತ ಜಿಲ್ಲೆಯ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು, ಅನುಯಾಯಿಗಳು ಅಲ್ಲದೆ ಬುದ್ಧ, ಬಸವ, ಅಂಬೇಡ್ಕರ್, ಶಾಹು, ಪೆರಿಯಾರ್ ಮತ್ತು ಎಲ್ಲ ಸಾಮಾಜಿಕ ಮಹಾಪುರುಷರನ್ನ ನಂಬಿ ನಡೀತಕ್ಕಂಥ ಈ ಬೀದರ್ ಜಿಲ್ಲೆಯ ಚಳವಳಿಯ ಜಿಲ್ಲೆಯಲ್ಲಿ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತ ನಾನು ಮನವಿ ಮಾಡ್ಕೊಳ್ತೇನೆ. ಜೈ ಭೀಮ್, ಜೈ ಸಂವಿಧಾನ. ಈ ಡಾಕ್ಟರ್ ವಿಶ್ವರತ್ನ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವರ್ತನಲ್ಲಿ ನಾವೆಲ್ಲ ಸಂವಿಧಾನ ರಕ್ಷಣಾ ಸಮಿತಿ ಮತ್ತು ವಿವಿಧ ದಲಿತ ಪರ ಸಂಘಟನಾ, ಕನ್ನಡ ಪರ ಸಂಘಟನಾ ಮತ್ತು ಗೌಡ ಪರ ಸಂಘಟನಾ ಮತ್ತು ವಿವಿಧ ಸಂಘ ಸಂಸ್ಥೆಗಳು ಇಲ್ಲಿ ಮುಂಬರುವ
ಈ 26ನೇ ದಿವಸ ಗಣತಂತ್ರ ದಿವಸ ನಾವೇನು ಪ್ರತಿ ವರ್ಷದಂತೆ ಆಚರಿಸುತ್ತೇವೆ, ಈ ವರ್ಷ ಕೂಡ ಬೃಹತ್ವಾಗಿ ಬಹಳ ಪ್ರಜಂಬನೆಯಿಂದ ನಾವು ಮಾಡಬೇಕಂತ ಈ ಅನಿಸಿಕೆ ಇದೆ. ಮತ್ತು ಈ ಪ್ರೋಗ್ರಾಮ್ಗೆ, ಈ ಮುಂಬರುವ ನಮ್ಮ 26ನೇ ಪ್ರೋಗ್ರಾಮ್ಗೆ ಈ ಖ್ಯಾತ ವಕ್ತಾರರಾದ ನಮ್ಮ ನಾಯಕರಾದ ಈ ಕನ್ನಯ್ಯ ಕುಮಾರ್ಜಿ ಅವ್ರನ್ನು ಕೂಡ ಇಲ್ಲಿ ಬರ್ತಾ ಇದ್ದಾರೆ. ಮತ್ತು ಈ ಅಮೋಲ್ ಮಿಟ್ಕರಿದ್ದು ಕೂಡ ಟೈಮ್ ಸಿಗಲಿಲ್ಲ, ನಾವು ತಗೋತಾ ಇದ್ದೇವೆ. ಮತ್ತು ವಿಶೇಷವಾಗಿ ನಾವು ಇಲ್ಲಿ ಇವತ್ತು ಸಾಂಕೇತಿಕವಾಗಿ ಕರಪತ್ರವನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಮತ್ತು ನಾನು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡಿಸ್ತೇನೆ, ವಿನಂತಿ ಮಾಡ್ತೇನೆ, ಈ ಜಿಲ್ಲಾದಂಥ ಎಲ್ಲ ಸಂಘ ಸಂಸ್ಥೆಗಳು ಜಾತಿ ಮೀರಿ ಧರ್ಮ ಮೀರಿ ಈ ಒಂದು ಪ್ರೋಗ್ರಾಮ್ಗೆ ಬರಬೇಕು ಅಂತ ನಾನು ಕಳಕಳಿಯಿಂದ ವಿನಂತಿಯನ್ನು. संविधान सुरक्षा समिति और दीगर दलित ऑर्गेनाइजेशंस की तरफ से जो 26 जनवरी को यहाँ पे अम्बेडकर सर्कल के करीब जो हमेशा की तरह एक बहुत बड़ा जलसा होता है, उसी तरह इस साल भी एक जलसा होगा। इसके ताल्लुक से आज हम यहाँ पे एक पम्फलेट रिलीज़ कर रहे हैं। मैं आप तमाम लोगों को से गुजारिश करता हूँ कि उस प्रोग्राम में ज़्यादा से ज़्यादा तादाद में शिरकत कर इसको कामयाब करें। 26ನೇ ಜನವರಿ 2024ರಂದು ಅಂಬೇಡ್ಕರ್ ವೃತ್ತದಲ್ಲಿ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಜನಜಾಗೃತಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದ್ದು, ಇದರ ಮುಖ್ಯ ಉದ್ದೇಶ ಈ ದೇಶದಲ್ಲಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕೆ ಬರಲಿರುವ ಗಂಡಾಂತರದಿಂದ ಉಳಿಸುವುದಕ್ಕಾಗಿ, ಜನರಲ್ಲಿ ಜನಜಾಗೃತಿಯನ್ನು ಮೂಡಿಸುವುದಕ್ಕಾಗಿ ಇಂಥ ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರಜಾಪ್ರಭುತ್ವ ಕೇವಲ ಹೆಸರಿಗಾಗಿ ಇರುವಂತೆ ಮಾಡುವ ಪ್ರತಿಯೊಂದು ಹುನ್ನಾರ ಇವತ್ತು ಈ ದೇಶದಲ್ಲಿ ನಡೀತಾ ಇದೆ. ಬರ್ತಕ್ಕಂಥ 2024ರಲ್ಲಿ ನಡೆಯುವ ಲೋಕಸಭೆ ಚುನಾವಣೆಗೆ ಇಂದಿನ ಸರ್ಕಾರವನ್ನು ಕೊನೆಗೊಳಿಸಿ ಈ ದೇಶದ ಪ್ರಜಾಪ್ರಭುತ್ವ ಮತ್ತು ಈ ದೇಶದ ಸಂವಿಧಾನ ಉಳಿದಾಗ ಮಾತ್ರ ಈ ದೇಶದ ನಾಗರಿಕರಿಗೆ ಒಂದು ಸುರಕ್ಷಿತವಾಗಿರ್ತಕ್ಕಂಥ ದೇಶ ಇರಲಿಕ್ಕೆ ಸಾಧ್ಯ ಇದೆ. ಆ ವಿಷಯವಾಗಿ ಜನರಿಗೆ ತಿಳಿ ಹೇಳುವುದಕ್ಕಾಗಿ ರಾಷ್ಟ್ರದಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥ ಕನ್ನಯ್ಯ ಕುಮಾರ್ ಜೊತೆಗೆ ನಮ್ಮ ರಾಜ್ಯದ ಅನೇಕ ಮಂತ್ರಿಗಳು ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರಿಕೊಂಡು ಈ ಒಂದು ಸಂದೇಶವನ್ನು ಈ ಒಂದು ದೇಶದ ಈ ರಾಜ್ಯದ ಮೂಲೆ ಮೂಲೆಗೆ ತೆಗೆದುಕೊಂಡು ಹೋಗ್ಬೇಕಂತ ಹೇಳಿ ನಾನು ಈ ಮೂಲಕ ಎಲ್ಲರಲ್ಲಿ ವಿನಂತಿಸ್ಕೊಳ್ತೇನೆ. ಧನ್ಯವಾದ ಹೇಳ್ತಾ, ಇದು ಭಾಳ ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮ. ಯಾಕೆಂದರೆ ಈ ರಾಜ್ ವ್ಯವಸ್ಥೆ ಹೋಗಿ ಗಣವ್ಯವಸ್ಥೆಯನ್ನು, ಗಣರಾಜ್ಯೋತ್ಸವವನ್ನು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನು 1950ರಿಂದ ಜಾರಿಯಾಗಿ ಇವತ್ತು 74ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ. 75 ವರ್ಷಗಳನ್ನು ಪ್ರಾರಂಭಿಸ್ತಕ್ಕಂಥ ಸಂದರ್ಭಗಳಲ್ಲಿ ಈ ವಜ್ರ ಮಹೋತ್ಸವವನ್ನು ಭಾಳ ಅದ್ಧೂರಿಯಾಗಿ ನಾವು ಈ ಗಣರಾಜ್ಯೋತ್ಸವನ 75ನೇ ಗಣರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಇವತ್ತು ಸಂವಿಧಾನ ಸಂರಕ್ಷಣಾ ಸಮಿತಿ ಹಾಗೂ ಎಲ್ಲ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತ ವರ್ಗದ ಎಲ್ಲ ಒಂದು ಪ್ರಗತಿಪರ ಚಿಂತಕರು, ಸಂವಿಧಾನದ ಫಲಾನುಭವಿಗಳೆಲ್ಲೂ ಸೇರಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು 26ನೇ ತಾರೀಕಿಗೆ ಆಯೋಜಿಸ್ತಕ್ಕಂಥ ಈ ಕಾರ್ಯಕ್ರಮವನ್ನು ಬೀದರ್ ಜಿಲ್ಲೆಯ ಜನತೆ ಈ ಜಾಗೃತಿಯಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ಉಳಿಕೆಯಾಗಿರ್ತಕ್ಕಂಥ ಈ ಜಾಗೃತಿ ಸಮಾವೇಶಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಇದು 75ನೇ ಒಂದು ಇಡೀ ವರ್ಷವಿಡೀ ಬರೀ ಒಂದಿನ ಸಂಭ್ರಮ ಅಲ್ಲ. ನಾವು ಈ ವಜ್ರ ಮಹೋತ್ಸವವನ್ನು ಅರ್ಥಪೂರ್ಣವಾಗಿ ಪ್ರತಿದಿನವೂ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಸಂವಿಧಾನದ ಜಾಗೃತಿಯನ್ನು ಮಾಡೋದ್ರ ಮುಖಾಂತರ ಸಂವಿಧಾನದಿಂದ ತಮ್ಮ ಬದುಕಿಗಾಗಿ ಏನು ಅನುಕೂಲ ಆಗಿದೆ, ಇವತ್ತು ಸಂವಿಧಾನದಿಂದ ಎಷ್ಟು ಜನ ಅನುಕೂಲ ತಗೊಂಡಿದ್ಕೊಂಡಿದ್ದಾರೆ, ಅಧಿಕಾರವನ್ನು ಪಡಿತಾ ಇದ್ದಾರೆ, ಆಸ್ತಿ ಗಳಿಸಿದ್ದಾರೆ, ಎಲ್ಲವೂ ಏನಾದರೂ ಸಿಕ್ಕಿದೆ ಅಂತ ಹೇಳಿದ್ರೆ ಇವತ್ತು ಸಂವಿಧಾನದಿಂದ ಮಾತ್ರ ಸಿಕ್ಕ ಸಾಧ್ಯ ಆಗಿದೆ ಅಂತಕ್ಕಂಥದ್ದನ್ನಾಗಿ ಪ್ರತಿಯೊಬ್ಬರಿಗೆ ಎಷ್ಟೋ ಜನ ಅರ್ಥ ಮಾಡ್ಕೊಂಡಿಲ್ಲ, ಸಂವಿಧಾನ ಅರ್ಥ ಮಾಡ್ಕೊಂಡಿಲ್ಲ, ಇಲ್ಲಿವರೆಗೆ ಬಾಬಾ ಸಾಹೇಬರು ಕೂಡ ಅರ್ಥ ಮಾಡ್ಕೊಂಡಿಲ್ಲ. ಅವ್ರೇನೋ ಅರ್ಥ ಮಾಡ್ಕೊಂಡಿದ್ದು ಇದು ಕೇವಲ ದಲಿತರಿಗೆ ಮಾತ್ರ ಇದೆ ಅಂತಕ್ಕಂಥ ಅಪನಂಬಿಕೆಯನ್ನು ಮಾಡೋದ್ರ ಮುಖಾಂತರ ಅವರಿಗೆ ಋಣದಲ್ಲಿರ್ತಕ್ಕಂಥ ಮಕ್ಕಳಿಗೂ ದಾರಿ ತಪ್ಪಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದಕ್ಕೆ ಇದು ಅಂಬೇಡ್ಕರ್ ಅನುಯಾಯಿಗಳು, ಅದು ಋಣದಲ್ಲಿರ್ತಕ್ಕಂಥ ಮಕ್ಕಳ ಜವಾಬ್ದಾರಿ ಇದೆ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮ ಎಲ್ರಿಗೂ ಕೂಡ ಏನಪ್ಪ ಅಂದ್ರೆ
ಸಂವಿಧಾನದ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೈ ಜೋಡಿಸಬೇಕು. ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಸಂವಿಧಾನ ಸಂರಕ್ಷಣಾ ಸಮಿತಿ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟ ಹಾಗೂ ಅಲ್ಪಸಂಖ್ಯಾತರ ಸಂಘ ಸಮಿತಿಗಳ ಒಕ್ಕೂಟ, ದಲಿತ ಸಂಘಟನೆ ಎಲ್ಲವೂ ಏನಪ್ಪ ಅಂದರೆ ಪ್ರಗತಿಪರ ಚಿಂತಕರಿಗೂ ಸರ್ಕಾರಿ ನೌಕರರಿಗೂ ಹಾಗೂ ಎಲ್ಲರಿಗೂ ಕೂಡ ಏನಪ್ಪ ಈ ಸಂದರ್ಭದಲ್ಲಿ ನಾವು ಇವತ್ತು ವಿಶೇಷವಾಗಿ ಧನ್ಯವಾದ ಹೇಳಬೇಕಾಗಿದೆ. ಪ್ರತಿಯೇನಪ್ಪ ಅಂದರೆ ಎಲ್ಲ ಸರ್ಕಾರಿ ಶಾಲೆಗಳಲ್ಲಾಗಲಿ ಇವತ್ತು ಇಡೀ ವಿಶ್ವದ ದಾಖಲೆಯಾಗಿರ್ತಕ್ಕಂಥ ಸಂವಿಧಾನ ಓದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದಕ್ಕೆ ನಾವು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಅನಂತ ಕೃತಜ್ಞ ಧನ್ಯವಾದ ಹೇಳಬೇಕಾಗಿದೆ. ಇದು ಪ್ರತಿದಿನ ನಡೆಸ್ತಕ್ಕಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಾನು ನಮ್ಮ ಈ ಸಮಿತಿಯ ಪರವಾಗಿ ತಮ್ಮೆಲ್ಲರೂ ವಿಶೇಷವಾಗಿ ಮನವಿ ಮಾಡಿಕೊಡ್ತೇನೆ. ಜೈ ಭೀಮ್, ಜೈ ಸಂವಿಧಾನ.